ಜ್ಞಾನ ಅನುಗ್ರಹಿಸುವ ಸ್ಕಂದಮಾತೆ. ತಾರಕಾಸುರ ಎಂಬ ಅಸುರನು ಬ್ರಹ್ಮದೇವನನ್ನ ಕುರಿತು ಕಠೋರ ತಪಸ್ಸನ್ನು ಆಚರಿಸಿದ. ಬ್ರಹ್ಮದೇವರಿಂದ 2 ವರಗಳನ್ನು ಪಡೆದ. ಮೊದಲನೇ ವರ ತ್ರಿಲೋಕಕ್ಕೂ ಒಡೆಯನಾಗಬೇಕು. 2ನೆಯ ವರ ಶಿವಪುತ್ರನಿಂದ ತನಗೆ ಅಂತ್ಯವಾಗಬೇಕೆಂದು. ತನ್ನ ಸೂಕ್ಷ್ಮ ಬುದ್ಧಿಯಿಂದ ಉಪಯೋಗಿಸಿ ಶಿವನಿಗೆ ಸಂತಾನ ಆಗುವುದಿಲ್ಲ ಎಂದುಕೊಂಡಿದ್ದ ತಾರಕಾಸುರ ಈ ರೀತಿಯ ವರವನ್ನು ಪಡೆದನು. ವರ ಪಡೆದ ನಂತರ ತಾರಕಾಸುರನು ಆರ್ಭಟಿಸಲು ಪ್ರಾರಂಭಿಸಿದೆ. ಇಂದ್ರ ಪದವಿಗೆ ಹಾಗೂ ದೇವಲೋಕಕ್ಕೆ ಅಡಿಯಿಟ್ಟು ಎಲ್ಲ ದೇವತೆಗಳನ್ನು ಹಿಂಸಿಸಲು ಪ್ರಾರಂಭಿಸಿದ. ದೇವೇಂದ್ರನು ಉಪಾಯವಾಗಿ ಕಾಮದೇವನನ್ನು ಬಡಿದೆಬ್ಬಿಸಿ, ನೀನು ಶಿವನಲ್ಲಿ ಪ್ರವೇಶಿಸಿ ಕಾಮೋತ್ಪತ್ತಿ ಮಾಡು, ಆಗ ಶಿವನಿಂದ ಪುತ್ರ ಪ್ರಾಪ್ತಿಯಾಗಿ ತಾರಕಾಸುರನನ್ನು ವಧೆ ಮಾಡಿಸಬಹುದು ಎಂದು ಆಜ್ಞಾಪಿಸಿದ. ಕೂಡಲೇ ಕಾಮದೇವನು ಶಿವನಲ್ಲಿ ಪ್ರವೇಶಿಸಿದಾಗ ಶಿವನು ಕೋಪಗೊಂಡು ತನ್ನ ತ್ರಿನೇತ್ರವನ್ನು ತೆರೆದ. ಆಗ 6 ಯೋಗ ಅಗ್ನಿಯ ದೈವಿಕ ಬೆಳಕಿನ ಕಿಡಿಗಳು ಪ್ರಕಾಶಮಾನವಾಗಿ ಸಿಡಿದು ಗಂಗಾ ನದಿಯಲ್ಲಿ ಬೆರೆತಾಗ 6 ಶಿಶುಗಳು ಜನನವಾಗಿ ಕೃತಿಕೆಯರಿಂದ ಶಿಶುಪಾಲಿಸಲ್ಪಟ್ಟರು. ಶಿವನ ತೇಜಸ್ಸಿನಿಂದ ಜನನವಾದ 6 ಶಿಶುಗಳು ದೇಹವನ್ನು ಒಂದು ಮಾಡಿದ ಜಗನ್ಮಾತೆಯಾದ ದೇವಿಯು 6 ಶಿರಗಳನ್ನೇರಿಸಿ ತನ್ನ ಶಕ್ತಿಯನ್ನು ತುಂಬಿದ್ದರಿಂದ ಜಗನ್ಮಾತೆಯನ್ನು ಸ್ಕಂದಮಾತೆ ಎಂದು ಕರೆಯಲಾಯಿತು. 3 ಲೋಕಗಳಿಗೆ ಕಂಟಕನಾದ ತಾರಕಾಸುರನನ್ನು ವಧೆ ಮಾಡಲು ಇದೇ ಸೂಕ್ತ ಸಮಯವೆಂದು ತಿಳಿದು ಶಿವನು ತನ್ನ ಆಯುಧಗಳನ್ನು ಮತ್ತು ಯುದ್ಧಕ್ಕೆ ಬೇಕಾದ ಶಕ್ತಿಯನ್ನು ಸ್ಕಂದನಿಗೆ ನೀಡಿದ. ನಂತರ ಯುದ್ಧದಲ್ಲಿ ತಾರಕಾಸುರನನ್ನು ವಧೆ ಮಾಡಿ ಸ್ಕಂದನು ದೇವಸೇನಾಧಿಪತಿಯಾದನು. ಹೀಗೆ ಸ್ಕಂದಮಾತೆಯು 3 ಲೋಕಗಳನ್ನು ಸಂರಕ್ಷಿಸಲು ಕಾರಣೀಭೂತಳಾದಳು. ಆದ್ದರಿಂದ ಜಗತ್ತಿನಲ್ಲಿ ದೇವಿಯನ್ನು ಸ್ಕಂದಮಾತಾ ಎಂಬ ನಾಮಧೇಯದಿಂದ ಪೂಜಿಸಲಾಗುತ್ತಿದೆ. ಸ್ಕಂದಮಾತಾ ದೇವಿ ಕಮಲದ ಹೂವಿನ ಮೇಲೆ ಪದ್ಮಾಸನದಲ್ಲಿ ಕುಳಿತಿರುವುದರಿಂದ ದೇವಿಯನ್ನು ಪದ್ಮಾಸನ ದೇವಿ ಎಂದು ಕರೆಯಲಾಗುತ್ತದೆ. ಸ್ಕಂದಮಾತೆಗೆ ನವರಾತ್ರಿಯಲ್ಲಿ 5ನೇ ದಿನ ಪೂಜೆಯನ್ನು ನಡೆಸಲಾಗುತ್ತದೆ. ಈ ದೇವಿಯ ಆರಾಧನೆಯಿಂದ ಭಕ್ತರಿಗೆ ಶಕ್ತಿ, ಸಮೃದ್ಧಿ, ನಿಧಿ, ಜಯ, ಜ್ಞಾನ, ಬುದ್ಧಿವಂತಿಕೆ ಅನುಗ್ರಹವಾದರೆ ಸ್ಕಂದನ 6 ಮುಖದಿಂದ ನ್ಯಾಯ, ವೈಶೇಷಿಕ, ಸಂಖ್ಯಾಯೋಗ, ವೇದಾಂತ ಮತ್ತು ಮೀಮಾಂಸಾ ಪ್ರಾಪ್ತಿಯಾಗುತ್ತದೆ ಎಂಬುದು ಹಿರಿಯರ ವಚನವಾಗಿದೆ. ಮುಖ್ಯವಾಗಿ ಮಕ್ಕಳಿಲ್ಲದ ದಂಪತಿ ಸತ್ಯನಿಷ್ಠ ಸಂತಾನ ಪಡೆಯಲು ಶರನ್ನವರಾತ್ರಿಯ ಈ 5ನೇ ದಿನ ಸ್ಕಂದಮಾತೆಯನ್ನು ಪೂಜಿಸಿದರೆ ಉತ್ತಮ ಫಲ ದೊರೆಯುತ್ತದೆ. ಈ ದಿನದ ಬಣ್ಣ ಬಿಳಿ. ಸ್ಕಂದಮಾತೆಯ ಮಂತ್ರವನ್ನು ಪಠಿಸೋಣ. ಓಂ ದೇವಿ ಸ್ಕಂದಮಾತೆ ನಮಃ. ಓಂ ದೇವಿ ಸ್ಕಂದಮಾತೆ ನಮಃ. ಓಂ ದೇವಿ ಸ್ಕಂದಮಾತೆ ನಮಃ. ಧನ್ಯವಾದಗಳು.